ಸ್ನೇಹಿತರೆ, ಇನ್ನು ಮೊದಲನೆಯ ಪ್ರಶ್ನೆ ನೋಡ್ತಾ ಹೋಗೋಣ. ಗದುಗಿನ ನಾರಾಯಣಪ್ಪನ ಕಾವ್ಯನಾಮ ಯಾವುದು ಅನ್ನುವಂಥದ್ದು ಪ್ರಶ್ನೆ. ಆಪ್ಷನ್ಸ್: ಅಭಿನವ ಪಂಪ, ವಿಶ್ವೇಶ್ವರ, ಕುಮಾರವ್ಯಾಸ, ಚೆನ್ನ ಸೋಮೇಶ್ವರ. ಸೊ ಗದುಗಿನ ನಾರಾಯಣಪ್ಪ ಎನ್ನುವಂತಹ ಕಾವ್ಯನಾಮವನ್ನು ಯಾರು ಹೊಂದಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟ ಉತ್ತರ ಯಾವುದಪ್ಪ ಅಂತಂದರೆ ಕುಮಾರವ್ಯಾಸ ಅನ್ನುವಂಥದ್ದು ಗದುಗಿನ ನಾರಾಯಣಪ್ಪ ಎನ್ನುವಂತಹ ಕಾವ್ಯನಾಮ ಹೊಂದಿರತಕ್ಕಂತಹ ಕವಿ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಯಾರಿದು ಕುಮಾರವ್ಯಾಸ? ಕುಮಾರವ್ಯಾಸರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿತಾ ಹೋಗೋಣ ಸ್ನೇಹಿತರೆ. ಸೊ ಕುಮಾರವ್ಯಾಸರಿಗೆ ಗದುಗಿನ ನಾರಾಯಣಪ್ಪ ಎನ್ನುವಂತಹ ಕಾವ್ಯನಾಮ ಹೊಂದಿದ್ರು. ಕುಮಾರವ್ಯಾಸರು ಇರ್ತಕ್ಕಂಥದ್ದು ಗದುಗಿನ ಕೋಳಿವಾಡ. ಇವರ ಒಂದು ಕಾಲಮಾನ ಯಾವುದಪ್ಪ ಅಂದರೆ 1410 ಅನ್ನುವಂಥದ್ದಾಗುತ್ತೆ. ಇವ್ರಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದನ್ನು ಕೂಡ ಹೊಂದಿದ್ರು ಅನ್ನುವಂಥದ್ದು ಕೇಳುವಂಥ ಅವಕಾಶದ ಸ್ನೇಹಿತರೆ. ಈ ಕೆಳಗಿನ ಕವಿಗಳಲ್ಲಿ ಯಾರು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದನ್ನು ಹೊಂದಿದ್ರು ಅನ್ನುವಂಥ ಪ್ರಶ್ನೆಯೂ ಕೂಡ ರೈಸ್ ಆಗುವಂಥ ಅವಕಾಶ ಇದೆ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಕರ್ನಾಟಕ ಭಾರತ ಕಥಾಮಂಜರಿ ಮತ್ತು ಗದುಗಿನ ಭಾರತ ಮತ್ತು ಕುಮಾರವ್ಯಾಸ ಭಾರತ ಎಂಬ ಕೃತಿಗಳನ್ನು ಕೂಡ ರಚಿಸಿರ್ತಕ್ಕಂಥದ್ದು ಕುಮಾರವ್ಯಾಸ ಅಂತ ಹೇಳಿ ನಾವು ತಿಳಿತಾ ಹೋಗಬೇಕಾಗುತ್ತೆ ಸ್ನೇಹಿತರೆ. ಹೀಗೆ ಒಂದು ಪ್ರಶ್ನೆಯ ಮುಖಾಂತರ 10 ಹಲವು ಮಾಹಿತಿಗಳನ್ನ ಪಡೆಯುವಂಥ ಪ್ರಯತ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳ್ತಕ್ಕಂಥದ್ದು. ಇನ್ನು ಅಭಿನವ ಪಂಪ ಅನ್ನುವಂಥ ಆಪ್ಷನನ್ನು ನೋಡ್ತಿದ್ದೀವಿ. ಅಭಿನವ ಪಂಪ ಎಂಬ ಬಿರುದನ್ನು ಹೊಂದಿರತಕ್ಕಂಥದ್ದು ನಾಗಚಂದ್ರರು ಕೂಡ 12ನೇ ಶತಮಾನಕ್ಕೆ ಸೇರಿರ್ತಕ್ಕಂಥ ಕವಿ. ಇವರು ಕೂಡ ವಿಜಯಪುರಕ್ಕೆ ಸೇರಿರ್ತಕ್ಕಂಥದ್ದು. ಇವರು ಬರೀತಾ ಇದ್ದಾರೆ ಸ್ನೇಹಿತರೆ ರಾಮಚಂದ್ರ ಚರಿತ್ರೆ ಪುರಾಣ, ಮಲ್ಲಿನಾಥ ಪುರಾಣ ಮತ್ತು ಜಿನಾಕ್ಷರಮಾಲೆ ಎಂಬ ಗ್ರಂಥಗಳನ್ನು ಕೂಡ ಇವರು ರಚಿಸಿದ್ದಾರೆ ಅನ್ನುವಂಥದ್ದು ವಿಶೇಷ ಸ್ನೇಹಿತರೆ. ಸೊ ಅಭಿನವ ಪಂಪ ಅನ್ನುವಂತಹ ಬಿರುದನ್ನು ಹೊಂದಿರತಕ್ಕಂಥದ್ದು ಯಾರಪ್ಪ ಅಂದರೆ ನಾಗಚಂದ್ರ ಅನ್ನುವಂಥದ್ದಾಗುತ್ತೆ. ಇನ್ನು ಎರಡನೆಯ ಪ್ರಶ್ನೆ ನೋಡ್ತಾ ಹೋಗೋಣ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಸೇಮ್ ಇಲ್ಲಿ ನೋಡ್ತಿದ್ದೀವಿ, ಅಭಿನವ ಪಂಪನೆಂದು ಖ್ಯಾತನಾದ ಕವಿ ಯಾರು ಅನ್ನುವಂಥದ್ದು ಪ್ರಶ್ನೆ. ಸೊ ಆಪ್ಷನ್ಸ್: ನಾಗಚಂದ್ರ, ರತ್ನಾಕರ ವರ್ಣಿ, ಪಂಪ ಮತ್ತು ನಯಸೇನ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ. ಇಲ್ಲಿ ನಾಗಚಂದ್ರ ಅನ್ನುವಂಥವರು ಅಭಿನವ ಪಂಪ ಅನ್ನುವಂತಹ ಖ್ಯಾತಿಗೆ ಒಳಗಾಗಿರ್ತಕ್ಕಂತಹ ಕವಿ ಅಂತ ಹೇಳ್ಬೋದು. ಆಲ್ರೆಡಿ ನಾವು ನೋಡಿದ ಹಾಗೆ 12ನೇ ಶತಮಾನಕ್ಕೆ ಸೇರಿರೋರಾಗಿದ್ದಾರೆ ಸ್ನೇಹಿತರೆ. ಅಭಿನವ ಪಂಪರಾಗಿರ್ತಕ್ಕಂಥ ನಾಗಚಂದ್ರ ಅವರು ವಿಜಯಪುರಕ್ಕೆ ಸೇರಿರ್ತಕ್ಕಂಥದ್ದು. ಆ್ಯಸ್ ವಿ ನೋ ದ್ಯಾಟ್ ರಾಮಚಂದ್ರ ಚರಿತ್ರೆ ಪುರಾಣ, ಮಲ್ಲಿನಾಥ ಪುರಾಣ, ಜಿನಾಕ್ಷರಮಾಲೆ ಎಂಬ ಗ್ರಂಥಗಳನ್ನು ಕೂಡ ರಚಿಸಿದ್ದಾರೆ ಅನ್ನುವಂಥದ್ದು ವಿಶೇಷ. ಇದನ್ನು ಆಲ್ರೆಡಿ ನಾವು ಮೊದಲನೇ ಪ್ರಶ್ನೆಯಲ್ಲಿ ಆಪ್ಷನ್ಸ್ಗೆ ಸಂಬಂಧಪಟ್ಟಾಗೆ ನೋಡಿದ್ದೀವಿ. ಇನ್ನು ರತ್ನಾಕರ ವರ್ಣಿಯವರ ಬಗ್ಗೆ ತಿಳಿತಾ ಹೋಗೋಣ. ರತ್ನಾಕರ ವರ್ಣಿಯವರು ಕ್ರಿಸ್ತಶಕ 1560 ಕಾಲಮಾನ, ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆಯವರು. ಇವರು ಕನ್ನಡ ಸಾಂಗತ್ಯ ಕವಿಗಳಲ್ಲಿ ಅಗ್ರಗಣ್ಯರಾಗಿದ್ದಾರೆ ಸ್ನೇಹಿತರೆ. ಅದರಲ್ಲೂ ಕೂಡ ಅಪ್ಪಟ ದೇಸಿ ಛಂದಸ್ಸಲ್ಲಿ ಸಾಂಗತ್ಯದಲ್ಲಿ ಬೃಹತ್ ಕಾವ್ಯವನ್ನು ಕೂಡ ರಚಿಸಿದ್ದಾರೆ. ಇವರು ಬೈರ ಅರಸನ ಆಸ್ಥಾನದಲ್ಲಿ ಆಶ್ರಯದಾತನಾಗಿದ್ದ ಅಂತಲೂ ಕೂಡ ಕೇಳ್ಬೋದಾಗುತ್ತೆ ಸ್ನೇಹಿತರೆ. ಅವರ ಆಶ್ರಯದಾತ ಯಾರಪ್ಪ ಅಂತಂದರೆ ಬೈರ ಅರಸ ಅಂತ ನಾವು ತಿಳಿಬೇಕಾಗುತ್ತೆ ಸ್ನೇಹಿತರೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಕೆಲವು ಟೈಮ್ ಕವಿಗಳಿಗೆ ಸಂಬಂಧಪಟ್ಟಾಗೆ ಆಶ್ರಯದಾತ ಯಾವ ರಾಜನ ಆಶ್ರಯದಲ್ಲಿ ಈ ಒಂದು ಕೆಳಗಿನ ಕವಿಗಳಿದ್ರು ಅನ್ನುವಂಥ ಪ್ರಶ್ನೆನೂ ಕೂಡ ಕೇಳುವಂಥ ಅವಕಾಶ ತುಂಬ ಜಾಸ್ತಿ. ಅದರ ಬಗ್ಗೆನೂ ಕೂಡ ನಾವು ತಿಳಿತಾ ಹೋಗಬೇಕಾಗತ್ತೆ. ಇನ್ನು ರತ್ನಾಕರ ವರ್ಣಿಯವರಿಗೆ ಶೃಂಗಾರ ಕವಿ ಎಂಬ ಬಿರುದನ್ನು ಕೂಡ ಹೊಂದಿದ್ರು. ಅದರಲ್ಲೂ ಕೂಡ ಇವರು ಭರತೇಶ ವೈಭವ ಅನ್ನುವಂತಹ ಕೃತಿಯನ್ನು ಸಾಂಗತ್ಯದಲ್ಲೂ ಕೂಡ ರಚಿಸಿದ್ದಾರೆ. ಅಪರಾಜಿತೇಶ್ವರ ಶತಕ, ತ್ರಿಲೋಕ ಶತಕ ಮತ್ತು ರತ್ನಾಕರದೇಶ್ವರ ಶತಕ ಅನ್ನುವಂತಹ ಜೈನ ಧಾರ್ಮಿಕ ಕೃತಿಗಳನ್ನು ಕೂಡ ರಚಿಸಿದ್ದಾರೆ ಅನ್ನುವಂಥದ್ದು ವಿಶೇಷ ಆಗ್ತದೆ ಸ್ನೇಹಿತರೆ. ಇನ್ನು ಪಂಪನ ಬಗ್ಗೆ ತಿಳಿತಾ ಹೋಗೋಣ. ಪಂಪ ಅಂತ ತಕ್ಷಣ ನಮ್ಗೆ ನೆನಪಾಗ್ತಕ್ಕಂಥದ್ದು ಕನ್ನಡದ ಆದಿಕವಿ, ಬನವಾಸಿ ಪ್ರದೇಶದವರು ಅಂತಲೂ ಕೂಡ ತಿಳಿಬೇಕಾಗುತ್ತೆ. ಇವರ ಆಶ್ರಯದಾತ ಯಾರಪ್ಪ ಅಂದರೆ ಚಾಲುಕ್ಯರ ಅರಕೇಸರಿ ಅನ್ನುವಂಥದ್ದು. ಅದರಲ್ಲೂ ಕೂಡ 2 ಮಹಾಕಾವ್ಯಗಳನ್ನು ಪಂಪ ರಚಿಸಿದ್ದಾರೆ ಅನ್ನುವಂಥದ್ದು ವಿಶೇಷ. ಒಂದು ಆದಿಪುರಾಣ, ಇನ್ನೊಂದು ಪಂಪ ಭಾರತ ಅನ್ನುವಂಥದ್ದಾಗ್ತದೆ ಸ್ನೇಹಿತರೆ. ಇನ್ನು 4ನೇ ಆಪ್ಷನಲ್ಲಿ ಇರ್ತಕ್ಕಂಥ ನಯಸೇನರ ಬಗ್ಗೆ ತಿಳಿತಾ ಹೋಗೋಣ. ಒಬ್ಬ ಜೈನ ಕವಿ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಇವರ ಕಾಲಮಾನ 1912 ಅನ್ನುವಂಥದ್ದು. ನಯಸೇನರಿಗೆ ರಾಜಹಂಸ, ದಿಗಂಬರ ದಾಸ, ಕವಿತಾ ವಿಲಾಸ ಎಂಬ ಬಿರುದುಗಳಿದ್ವು ಅನ್ನುವಂಥದ್ದು ವಿಶೇಷ. ಇವರು ರಚಿಸಿರ್ತಕ್ಕಂತಹ ಪ್ರಮುಖ ಕಾವ್ಯ ಯಾವುದಪ್ಪ ಅಂತಂದರೆ ಧರ್ಮಾಮೃತ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ. ಇನ್ನು ಇಷ್ಟು ಕವಿಗಳಿಗೆ ಸಂಬಂಧಪಟ್ಟ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಅದ್ರ ಬಗ್ಗೆನೂ ಕೂಡ ಅಡಿಷನಲ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಎಕ್ಸಾಮ್ ಪಾಯಿಂಟ್ಗೆ ಯೂಸ್ ಆಗುವಂತಹ ಒಂದು ಅವಕಾಶದಿಂದ. ಇನ್ನು 3ನೆಯ ಪ್ರಶ್ನೆ ನೋಡ್ತಾ ಹೋಗೋಣ. ದರೆ ಹತ್ತಿ ಹುರಿದರೆ ನಿಲ್ಲಲು ಬಾರದು ಯಾರ ವಚನ ಅನ್ನುವಂಥದ್ದು ಪ್ರಶ್ನೆ. ಆಪ್ಷನ್ಸ್: ಜೇಡ್ರ ದಾಸಿಮಯ್ಯ, ಅಕ್ಕ ಮಹಾದೇವಿ, ಬಸವಣ್ಣ, ಅಂಬಿಗರ ಚೌಡಯ್ಯ. ದರೆ ಹತ್ತಿ ಹುರಿದರೆ ನಿಲ್ಲಲು ಬಾರದು ಅನ್ನುವಂತಹ ವಚನ ಬಸವಣ್ಣನವರಿಗೆ ಸಂಬಂಧಿಸಿ ಇರ್ತಕ್ಕಂಥ ವಚನ ಆಗಿದೆ ಸ್ನೇಹಿತರೆ. ಉತ್ತರ ಬಸವಣ್ಣ ಅನ್ನುವಂಥದ್ದಾಗುತ್ತೆ. ಸೊ ಒಂದು ರೀತಿಯಾಗಿರ್ತಕ್ಕಂತಹ ವಚನಕಾರರಿಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಮಲ್ಲಿ ಆಲ್ಮೋಸ್ಟ್ ಅಂಕಿತ ನಾಮಗಳನ್ನು ಜಾಸ್ತಿ ಕೇಳ್ತಾ ಹೋಗ್ತಾರೆ ಸ್ನೇಹಿತರಿಗೆ ಸಂಬಂಧಪಟ್ಟಾಗೆ ಲಿಸ್ಟ್ ಔಟನ್ನು ಮಾಡಿದರೆ. ಅಂಕಿತ ನಾಮಕ್ಕೆ ಸಂಬಂಧಪಟ್ಟ ಹಾಗೆ ಜೇಡ್ರ ದಾಸಿಮಯ್ಯ ಅವರಿಗೆ ರಾಮನಾಥ ಅಂತೇಳಿ ಅಂಕಿತ ನಾಮ, ಅಕ್ಕ ಮಹಾದೇವಿ ಅವರಿಗೆ ಚೆನ್ನ ಮಲ್ಲಿಕಾರ್ಜುನ ಅನ್ನುವಂತಹ ಅಂಕಿತ ನಾಮವನ್ನು ಹೊಂದಿದ್ದಾರೆ. ಬಸವಣ್ಣನವರಿಗೆ ಕೂಡಲ ಸಂಗಮ ದೇವ ಅನ್ನುವಂತಹ ಅಂಕಿತ ನಾಮವನ್ನು ಹೊಂದಿದ್ದಾರೆ. ಅಂಬಿಗರ ಚೌಡಯ್ಯ ಅನ್ನುವ
ವಚನಕಾರರಿಗೆ ಸಕಳೇಶ್ವರ ಅನ್ನುವಂತಹ ಅಂಕಿತನಾಮವನ್ನು ಹೊಂದಿದ್ದಾರೆ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಇರ್ತಕ್ಕಂಥ ಆಪ್ಷನ್ಸ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲರ ಅಂಕಿತನಾಮವನ್ನು ಕೂಡ ಲಿಸ್ಟ್ ಔಟ್ ಮಾಡಿದ್ದೀನಿ. ಅದನ್ನು ಕೂಡ ನೋಟ್ ಮಾಡ್ಕೊಳ್ತಾ ಹೋಗಿ ಸ್ನೇಹಿತರೆ. ಕೆಲವು ಟೈಮ್ ಅದನ್ನು ಕೂಡ ಎಕ್ಸಾಮಲ್ಲಿ ಕೇಳುವಂಥ ಅವಕಾಶದ ಕೇಳಿದ್ದಾರೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇನ್ನು 4ನೆಯ ಪ್ರಶ್ನೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಕನ್ನಡ ಸಾಹಿತ್ಯದಲ್ಲಿ ಶೃಂಗಾರ ಕವಿ ಎಂದು ಯಾರನ್ನು ಕರೆಯುತ್ತಾರೆ ಎನ್ನುವಂಥದ್ದು ಪ್ರಶ್ನೆ. ಆಪ್ಷನ್ಸ್ ಕುಮಾರವ್ಯಾಸ, ಮುದ್ದಣ್ಣ, ರತ್ನಾಕರವರ್ಣಿ, ಲಕ್ಷ್ಮೀಶ. ಸೊ ನಾನು ಆಲ್ರೆಡಿ ಹೇಳಿದಾಗೆ ಕನ್ನಡ ಸಾಹಿತ್ಯದಲ್ಲಿ ಶೃಂಗಾರ ಕವಿ ಅಂತೇಳಿ ಕರೀತಾ ಇರ್ತಕ್ಕಂಥದ್ದು ರತ್ನಾಕರವರ್ಣಿ ಅಂತೇಳಿ ನಾವು ತಿಳಿತಾ ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಕುಮಾರವ್ಯಾಸರಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತೇಳಿ ನಾವು ಕರಿತಾ ಇದ್ದೀವಿ. ಇನ್ನು ಮುದ್ದಣ್ಣ ಅವರಿಗೆ ಕನ್ನಡದ ನವೋದಯ ಮುಂಗೋಳಿ ಅಂಥೇಳಿ ಅವ್ರಿಗೆ ಬಿರುದನ್ನು ಹೊಂದಿದ್ರು ಅನ್ನುವಂಥದ್ದು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಲಕ್ಷ್ಮೀಶ ಅವ್ರಿಗೆ ಯಾವ ರೀತಿಯಾದಂತಹ ಒಂದು ಬಿರುದನ್ನು ಇತ್ತು ಕನ್ನಡ ಸಾಹಿತ್ಯದಲ್ಲಿ ಅಂತ ಕೇಳಿದಾಗ, ಸೊ ಲಕ್ಷ್ಮೀಶ ಅವ್ರಿಗೆ ಕರ್ನಾಟಕ ವಿಚ್ಯೂತನವನ ಚೈತ್ರ ಎಂಬ ಬಿರುದನ್ನು ಹೊಂದಿದ್ರು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗೆ. ಸೊ ಒಟ್ಟಾರೆಯಾಗಿ ಕುಮಾರವ್ಯಾಸರಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ, ಮುದ್ದಣ್ಣಗೆ ಕನ್ನಡದ ನವೋದಯದ ಮುಂಗೋಳಿ, ರತ್ನಾಕರುಣಿ ಶೃಂಗಾರ ಕವಿ, ಲಕ್ಷ್ಮೀಶ ಕರ್ನಾಟಕ ವಿಚ್ಯೂತನವನ ಚೈತ್ರ ಅನ್ನುವಂತಹ ಬಿರುದನ್ನು ಹೊಂದಿದ್ರು ಅನ್ನುವಂಥದ್ದು ಇಷ್ಟು ಇಂಪಾರ್ಟೆಂಟ್ ಆಗ್ತದೆ ಸ್ನೇಹಿತರೆ. ಇನ್ನು 5ನೆಯ ಪ್ರಶ್ನೆ ನೋಡ್ತಾ ಹೋಗೋಣ. ನಿತ್ಯೋತ್ಸವದ ಕವಿ ಎಂದು ಪ್ರಸಿದ್ಧರಾದವರು ಯಾರು ಅನ್ನುವಂಥದ್ದು ಪ್ರಶ್ನೆ. ಆಪ್ಷನ್ಸ್ ಕುವೆಂಪು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಬೇಂದ್ರೆ, ನಿಸಾರ್ ಅಹಮದ್. ಸೊ ನಿತ್ಯೋತ್ಸವ ಕವಿ ಎಂದು ಪ್ರಸಿದ್ಧರಾಗಿರ್ತಕ್ಕಂಥ ನಮಗೆಲ್ಲ ಗೊತ್ತಿರೋ ಹಾಗೆ ನಿಸಾರ್ ಅಹಮದ್ ಅಂತೇಳಿ ನಾವು ತಿಳಿತಾ ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಸೊ 6ನೆಯ ಪ್ರಶ್ನೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಗುಂಪಿಗೆ ಸೇರದ ಪದಗಳನ್ನು ಗುರುತಿಸಿ ಅನ್ನುವಂಥದ್ದು ಪ್ರಶ್ನೆ. ಸೊ ಆಪ್ಷನ್ ಬಸವಣ್ಣ, ಅಕ್ಕ ಮಹಾದೇವಿ, ಸಂಚಿವನ್ನಮ್ಮ, ಅಲ್ಲಮ್ಮ ಪ್ರಭುಗಳು ಅನ್ನುವಂತಹ ಒಂದು ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಸೊ ಗುಂಪಿಗೆ ಸೇರದೇ ಇರ್ತಕ್ಕಂಥ ಪದ ಯಾವುದಪ್ಪ ಅಂದರೆ ಸಂಚಿವನ್ನಮ್ಮ ಆಗ್ತಾರೆ. ಮಿಕ್ದವರಲ್ಲಿ ಏನಾಗುತ್ತೆ ವಚನಕಾರರು ಆಗ್ತಾರೆ ಸ್ನೇಹಿತರೆ. ಇನ್ನು 7ನೆಯ ಪ್ರಶ್ನೆ ನೋಡ್ತಾನೆ. ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅನ್ನುವಂಥದ್ದು ಪ್ರಶ್ನೆ. ಸೊ ಆಪ್ಷನ್ಸ್ ಕಾವೇರಿ, ಕೃಷ್ಣ, ಘಟಪ್ರಭಾ, ನರ್ಮದಾ ಅನ್ನುವಂಥದ್ದು. ಸೊ ಇದಕ್ಕೆ ಉತ್ತರ ನರ್ಮದಾ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ. ಸೊ ಕಾವೇರಿ, ಕೃಷ್ಣ, ಘಟಪ್ರಭಾ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಹರಿಯುವಂತಹ ನದಿಗಳಾಗಿದೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. 8ನೆಯ ಪ್ರಶ್ನೆ. ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಎನ್ನುವಂಥದ್ದು ಪ್ರಶ್ನೆ. ಆಪ್ಷನ್ಸನ್ನು ನೋಡ್ತಾ ಹೋಗೋಣ. ಸೂರ್ಯ, ಚಂದ್ರ, ಭೂಮಿ, ನಕ್ಷತ್ರ ಅನ್ನುವಂಥದ್ದು. ಸೊ ಗುಂಪಿಗೆ ಸೇರದೇ ಇರ್ತಕ್ಕಂಥ ಪದ ಯಾವುದಪ್ಪ ಅಂದರೆ ಭೂಮಿ ಅನ್ನುವಂಥದ್ದಾಗುತ್ತೆ. ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲ ಆಕಾಶದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಭೂಮಿ ಅನ್ನುವಂಥದ್ದು ಸಪ್ರೇಟ್ ಆಗ್ತದೆ ಸ್ನೇಹಿತರೆ. ಹೀಗೆ ಗುಂಪಿಗೆ ಸೇರದೇ ಇರ್ತಕ್ಕಂಥ ಪದವನ್ನು ಗುರುತಿಸುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಇದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಇನ್ನು 9ನೆಯ ಪ್ರಶ್ನೆ ನೋಡ್ತಾ ಹೋಗೋಣ. ಸೊ ಆಪ್ಷನ್ಸ್ ಕೊಟ್ಟಿದ್ರೆ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಬೇಕಾಗಿದೆ. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಮಯೂರ ಅನ್ನುವಂಥದ್ದು. ಸೊ ಆಸ್ ವಿ ನೋ ದಟ್ ಮಯೂರ ಅನ್ನುವಂಥದ್ದು ಗುಂಪಿಗೆ ಸೇರದೇ ಇರತಕ್ಕಂತಹ ಪದ ಆಗುತ್ತೆ. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಅಂತ ಐತಿಹಾಸಿಕ ಸ್ಥಳಗಳು ಅನ್ನುವಂಥದ್ದು ನಾವು ತಿಳಿತಾ ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಇನ್ನು 10ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಅನ್ನುವಂಥದ್ದು ಪ್ರಶ್ನೆ. ಭೌತಶಾಸ್ತ್ರ, ಅರ್ಥಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಥಶಾಸ್ತ್ರ ಅನ್ನುವಂಥದ್ದು ಉತ್ತರ ಆಗ್ತದೆ. ಗುಂಪಿಗೆ ಸೇರದೇ ಇರತಕ್ಕಂಥ ಪದ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಅಂತಕ್ಕಂಥದ್ದು ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಸಬ್ ಡಿವಿಷನ್ಸ್ ಅಂತ ಹೇಳಿ ನಾವು ತಿಳಿತಾ ಹೋಗ್ಬೇಕಾಗತ್ತೆ ಸ್ನೇಹಿತರೆ. ಸೊ ಅದರಿಂದ ಅರ್ಥಶಾಸ್ತ್ರ ಅನ್ನುವಂಥದ್ದು ಆ ಗುಂಪಿಗೆ ಸೇರದೇ ಇರತಕ್ಕಂತಹ ಪದವಾಗ್ತದ. ಇನ್ನು 11ನೆಯ ಪ್ರಶ್ನೆ ನೋಡ್ತಾ ಹೋಗೋಣ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್. ಅಶ್ವತ್ಥಾಮನ್ ನಾಟಕದ ಕರ್ತೃ ಯಾರು ಅನ್ನುವಂಥದ್ದು ಪ್ರಶ್ನೆ. ತೀನಂ ಶ್ರೀಕಂಠಯ್ಯ, BM ಶ್ರೀಕಂಠಯ್ಯ, ಆನಂದ, KV ಪುಟ್ಟಪ್ಪ. ಸೊ ಅಶ್ವತ್ಥಾಮನ್ ನಾಟಕದ ಕರ್ತೃ BM ಶ್ರೀಕಂಠಯ್ಯ ಅಂತ ಹೇಳಿ ನಾವು ತಿಳಿತಾ ಹೋಗ್ಬೇಕಾಗತ್ತೆ ಸ್ನೇಹಿತರೆ. ಇನ್ನು BM ಶ್ರೀಕಂಠಯ್ಯ ಅವರ ಬಗ್ಗೆ ತಿಳಿತಾ ಹೋಗೋಣ. BM ಶ್ರೀಕಂಠಯ್ಯ 1884ನೇ ಇಸ್ವಿಯ ಕಾಲಮಾನದವರು. ತುಮಕೂರು ಜಿಲ್ಲೆಯ ಸಂಪಿಗೆ ಎನ್ನುವಂತಹ ಒಂದು ಪ್ರದೇಶಕ್ಕೆ ಸೇರಿದ್ದಾರೆ. ಇವರು ಇಂಗ್ಲಿಷ್ ಗೀತೆಗಳು, ಕವನ ಸಂಕಲನ, ಕನ್ನಡದ ಬಾವುಟ ಅನ್ನುವಂಥದ್ದನ್ನು ಕೂಡ ರಚಿಸಿದ್ದಾರೆ ಅನ್ನುವಂಥದ್ದು. ಇವರಿಗೆ ಕನ್ನಡದ ಕಣ್ವ ಅನ್ನುವಂತಹ ಬಿರುದನ್ನು ಹೊಂದಿದ್ದಾರೆ. ಕೇಳುವಂಥ ಅವಕಾಶದ ಸ್ನೇಹಿತರೆ ಎಕ್ಸಾಮಲ್ಲಿ ಕನ್ನಡದ ಕಣ್ವ ಯಾರು ಅಂತ ಕೇಳಿದಾಗ BM ಶ್ರೀಕಂಠಯ್ಯ ಅಂತೇಳಿ ನಾವು ತಿಳಿತಾ ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಸ್ನೇಹಿತರೆ. 12ನೆಯ ಪ್ರಶ್ನೆ. ವಿರುದ್ಧಾರ್ಥಕ ರೂಪಗಳನ್ನು ಕೂಡ ನಾವು ತಿಳಿತಾ ಹೋಗ್ಬೇಕಾಗುತ್ತೆ. ಸೊ ಕನಿಷ್ಠ ಪದದ ವಿರುದ್ಧಾರ್ಥಕ ರೂಪ ಯಾವುದು ಅನ್ನುವಂಥದ್ದು ಕೇಳ್ತಾ ಇದ್ರೆ ಆಪ್ಷನ್ ಇಳಿಕೆ, ಅಧೋಗತಿ, ಗರಿಷ್ಠ, ಪ್ರಗತಿ. ಸೊ ಕನಿಷ್ಠ ಪದದ ವಿರುದ್ಧಾರ್ಥಕ ರೂಪ ಗರಿಷ್ಠ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ. ಇದು ವಿರುದ್ಧಾರ್ಥಕ ರೂಪ, ಅಪೋಸಿಟ್ ವರ್ಡನ್ನು ನಾವು ಹೇಳ್ತಾ ಹೋಗ್ಬೇಕಾಗುತ್ತೆ. ಇದನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಜನರಲ್ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ವಿರುದ್ಧಾರ್ಥಕ ಪದಗಳನ್ನು ಈಸಿಯಾಗಿ ಗೆಸ್ ಮಾಡ್ಬೋದಾಗುತ್ತೆ ಸ್ನೇಹಿತರೆ ಕೆಲವು ಟೈಮ್ ಅನ್ನುವಂಥದ್ದು. ಇನ್ನು 13ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಅಮಿತ ಪದದ ವಿರುದ್ಧಾರ್ಥಕ ರೂಪ ತೂಕ, ಹೆಚ್ಚು, ಮಿತ,
ಕನಿಷ್ಠ ಅನ್ನುವಂಥದ್ದು. ಸೊ ಅಮಿತ ಪದದ ವಿರುದ್ಧಾರ್ಥಕ ರೂಪ ಮಿತ ಅನ್ನುವಂಥದ್ದಾಗುತ್ತೆ. ಸೊ ಅಮಿತ ಮಿತ ಅನ್ನುವಂಥದ್ದು ಇದರ ಆಪೋಸಿಟ್ ವರ್ಡ್ ಆಗ್ತದ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋಣ ಸ್ನೇಹಿತರೆ. 14ನೆಯ ಪ್ರಶ್ನೆ. ಸೊ ಅಲ್ಲಿ ಕೊಡ್ತಾ ಇದ್ದಾರೆ ಅಭಿಮಾನ ಪದದ ವಿರುದ್ಧಾರ್ಥಕ ರೂಪ ಯಾವುದು ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಅಭಿಮಾನ. ಸೊ ಆಪ್ಷನ್ಸ್ ಅಭಿಮತ, ತೆಗಳುವುದು, ಹೀಯಾಳಿಸುವುದು, ನಿರಭಿಮಾನ. ಸೊ ಅಭಿಮಾನ ಪದದ ವಿರುದ್ಧಾರ್ಥಕ ರೂಪ ನಿರಭಿಮಾನ ಅನ್ನುವಂಥದ್ದು ಆಗ್ತದೆ ಸ್ನೇಹಿತರೆ. ಸೊ ಅಭಿಮಾನ ನಿರಭಿಮಾನ ಅನ್ನುವಂಥದ್ದು ವಿರುದ್ಧಾರ್ಥಕ ರೂಪ ಆಗ್ತದೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. 15ನೆಯ ಪ್ರಶ್ನೆ. ಅಸ್ತಮಾನ ಪದದ ವಿರುದ್ಧಾರ್ಥಕ ರೂಪ ಯಾವುದು ಅನ್ನುವಂಥದ್ದು ಪ್ರಶ್ನೆ. ಆಪ್ಷನ್ಸ್ ಬೆಳಗು, ಉದಯ, ಉದ್ಭವ, ಮಿನುಗು ಅನ್ನುವಂಥದ್ದು. ಸೊ ಅಸ್ತಮಾನ ಪದದ ವಿರುದ್ಧಾರ್ಥಕ ರೂಪ ಅನ್ನುವಂಥದ್ದು ಉದಯ ಅನ್ನುವಂಥದ್ದು. ಅಸ್ತಮಾನ ಅಂದರೆ ಮುಳುಗು ಆಗುತ್ತೆ. ಸೊ ಅದಕ್ಕೆ ವಿರುದ್ಧಾರ್ಥಕ ಪದ ಉದಯ ಅನ್ನುವಂಥದ್ದು ಸೂಟಬಲ್ ಆಪೋಸಿಟ್ ವರ್ಡ್ ಆಗ್ತದೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಸ್ನೇಹಿತರೆ. 16ನೇ ಪ್ರಶ್ನೆ ಅನ್ನುವಂಥದ್ದು. ಸೊ ಕಠೋರ ಪದದ ವಿರುದ್ಧಾರ್ಥಕ ರೂಪ ಯಾವುದು ಅನ್ನುವಂಥದ್ದು ಕೇಳಿದರೆ ಆಪ್ಷನ್ಸ್ ಕಟು, ಆಪ್ಷನ್ ಬಿ ಮೆತ್ತಗೆ, ಮೃದು, ಒರಟು. ಸೊ ಕಠೋರ ಪದದ ವಿರುದ್ಧಾರ್ಥಕ ರೂಪ ಮೃದು ಅನ್ನುವಂಥದ್ದು ಆಗ್ತದೆ ಸ್ನೇಹಿತರೆ. ಸೊ ಈ ಥರ ಸಿಂಪಲ್ ಅನಿಸ್ತಾ ಹೋಗುತ್ತೆ, ಬಟ್ ನಾವು ಗೆಸ್ ಮಾಡೋಕ್ಕಾಗಲ್ಲ, ಎಕ್ಸಾಕ್ಟಾಗಿ ಐಡೆಂಟಿಫೈ ಮಾಡ್ತಾ ಹೋಗ್ಬೇಕಾಗುತ್ತೆ ಸ್ನೇಹಿತರೆ ಎಕ್ಸಾಮ್ ಹಾಲಲ್ಲಿ ಅನ್ನುವಂಥದ್ದು. ಕೆಲವು ಟೈಮು ಎಕ್ಸಾಮ್ ಹಾಲಲ್ಲಿ ಟೆನ್ಷನಲ್ಲೂ ಕೂಡ ನಾವು ತಪ್ಪು ಉತ್ತರಗಳನ್ನು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸೊ ಕೇರ್ಫುಲ್ಲಾಗಿ ಅಟೆಂಡ್ ಮಾಡಿ ಸ್ನೇಹಿತರೆ ಅಂತ ಹೇಳ್ತೀನಿ. ಇನ್ನು 17ನೆಯ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಕಾವ್ಯನಾಮ ಯಾವುದು ಅನ್ನುವಂಥದ್ದು ಕೇಳ್ತಾ ಇದ್ದಾರೆ ಸ್ನೇಹಿತರೆ. ವೆರಿ ಸಿಂಪಲ್ ಅಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ರಾಮ ಅಯ್ಯಂಗಾರ್. ಮಾಸ್ತಿ ಅದು ಮಾಸ್ತ ಆಗ್ಬಿಟ್ಟಿದೆ. ಶ್ರೀನಿವಾಸ ಆನಕ್ರು. ಸೊ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಕಾವ್ಯನಾಮ ಯಾವುದಪ್ಪ ಅಂದರೆ ಮಾಸ್ತಿ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ. ಇನ್ನು 18ನೆಯ ಪ್ರಶ್ನೆ ನೋಡ್ತಾ ಹೋಗೋಣ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ಅಂಡ್ ಆಲ್ಸೋ ವೆರಿ ಸಿಂಪಲ್. ಕನ್ನಡದಲ್ಲಿ ಸಂಧಿಗಳು ಎಷ್ಟು ಅನ್ನುವಂಥದ್ದು ಪ್ರಶ್ನೆ. 4, 3, 5, 2. ಕನ್ನಡದಲ್ಲಿ ಸಂಧಿಗಳು 3 ಇದೆ ಅಂತ 3 ಅನ್ನುವಂಥದ್ದಾಗುತ್ತೆ. ಯಾವುದ್ಯಾವುದಪ್ಪ ಅಂತಂದರೆ ಲೋಪ ಸಂಧಿ, ಆದೇಶ ಸಂಧಿ, ಆಗಮ ಸಂಧಿ ಅನ್ನುವಂಥದ್ದು. ಸೊ ಲೋಪ ಮತ್ತು ಆಗಮ ಸಂಧಿಗಳು ಕನ್ನಡ ಸ್ವರ ಸಂಧಿ ಆದರೆ, ಸೊ ಆದೇಶ ಸಂಧಿ ಅಂತಕ್ಕಂಥದ್ದು ಕನ್ನಡ ವ್ಯಂಜನ ಸಂಧಿ ಆಗುತ್ತೆ ಸ್ನೇಹಿತರೆ. ಅದನ್ನು ಕೂಡ ಕೇಳುವಂಥ ಅವಕಾಶ ಇದೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ, ಅದನ್ನು ಕೂಡ ತಿಳಿತಾ ಹೋಗಿ ಅಂತ ಹೇಳ್ತೀನಿ. ಇನ್ನು 19ನೆಯ ಪ್ರಶ್ನೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಶಿಶು ಸಾಹಿತ್ಯವನ್ನು ರಚಿಸಿದವರು ಯಾರು ಅನ್ನುವಂಥದ್ದು. ಆಪ್ಷನ್ಸ್ ಆನಕ್ರು, ಪಂಜೆ ಮಂಗೇಶರಾಯ, ಗೋವಿಂದ ಪೈ, ಪೂತಿನ ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ಯ. ಸೊ ಶಿಶು ಸಾಹಿತ್ಯವನ್ನು ರಚಿಸಿರ್ತಕ್ಕಂಥದ್ದು ಪಂಜೆ ಮಂಗೇಶರಾಯ ಅಂತ ಹೇಳಿ ನಾವು ತಿಳಿಬೋದಾಗುತ್ತೆ ಸ್ನೇಹಿತರೆ. ಇನ್ನು 20ನೆಯ ಪ್ರಶ್ನೆ ನೋಡ್ತಾ ಹೋಗೋಣ. ಇವುಗಳಲ್ಲಿ ಕಾರಂತರ ಕೃತಿ ಯಾವುದು ಅನ್ನುವಂಥದ್ದು ಪ್ರಶ್ನೆ. ಆಪ್ಷನ್ಸ್ ಮಲೆಗಳಲ್ಲಿ ಮದುಮಗಳು, ಚಿರಸ್ಮರಣೆ, ಮರಳಿ ಮಣ್ಣಿಗೆ, ಜ್ವಾಲಾಮುಖಿ. ಸೊ ಕಾರಂತರ ಕೃತಿ ಯಾವುದಪ್ಪ ಅಂತಂದರೆ ಮರಳಿ ಮಣ್ಣಿಗೆ ಅನ್ನುವಂಥದ್ದು. ಅವ್ರದ್ದು ಬೆಟ್ಟದ ಜೀವ, ಮರಳಿ ಮಣ್ಣಿಗೆ, ಚೋಮನ ದುಡಿ ಅನ್ನುವ ಇನ್ನಿತರೆ ಕೃತಿಗಳನ್ನು ಕೂಡ ನಾವು ಗಮನಿಸ್ಬೋದಾಗುತ್ತೆ. ಇಲ್ಲಿ ಆಪ್ಷನ್ಸಲ್ಲಿ ಕೊಟ್ಟಿರೋ ಹಾಗೆ ಮರಳಿ ಮಣ್ಣಿಗೆ ಅನ್ನುವಂಥದ್ದು ಶಿವರಾಮ್ ಕಾರಂತರ ಅವರ ಒಂದು ಕೃತಿಯಾಗಿದೆ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ಈ ವಿಡಿಯೋ ಸೆಷನ್ಲಿ 20 ಪ್ರಶ್ನೆಗಳನ್ನು ತರುವಂಥ ಪ್ರಯತ್ನ. ಐ ಥಿಂಕ್ ಈ ವಿಡಿಯೋ ಯಾರೆಲ್ಲ ನೋಡಿದ್ರು ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಸ್ನೇಹಿತರೆ. ಸೊ ಇದು ತುಂಬ ಯೂಸ್ಫುಲ್ ಆಗುತ್ತೆ. KPTC ಎಕ್ಸಾಮ್ಗೆ ಸಂಬಂಧಪಟ್ಟಾಗಿ ಇನ್ನು ಹೆಚ್ಚಿನ ವಿಡಿಯೋಗಳನ್ನ ತರುವಂಥ ಪ್ರಯತ್ನ ಮಾಡ್ತೀನಿ. ಇನ್ನು ಹೆಚ್ಚಿನ ಸಬ್ಸ್ಕ್ರೈಬ್ ಮಾಡಿದಷ್ಟು ಇನ್ನು ಹೆಚ್ಚಿನ ಮೋಟಿವೇಶನ್ ಸಿಗ್ತಾ ಹೋಗುತ್ತೆ. ಸೊ ಯಾರೆಲ್ಲ ತಯಾರಿ ಮಾಡ್ತಿದ್ರು ಅವ್ರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಏನಾದ್ರು ದೋಷ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.